Good morning, students. This is your lecturer Koppala sir. ಸೊ ನಾನು ನಿಮಗೆ ಇವತ್ತು ಇನ್ನೊಂದು ಪ್ರೊಜೆಕ್ಷನ್ ಆಫ್ ಲೈನ್ಸ್ನ ಇನ್ನೊಂದು ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ನಾವಿಲ್ಲಿ ಸಾಲ್ವ್ ಮಾಡೋಣ. ಫಸ್ಟ್ ನೋಡಿ ಪ್ರಾಬ್ಲಮ್ನಲ್ಲಿ ಏನು ಕೊಟ್ಟಿದೆ ನೋಡೋಣ. ಡ್ರಾ ದ ಪ್ರೊಜೆಕ್ಷನ್ಸ್ ಆಫ್ ದ ಲೈನ್ ಮೆಜರಿಂಗ್ 60 mm ಅಂತ ಹೇಳಿದ್ದಾನೆ. ಅಂದರೆ ಆ ಲೈನ್ ಉದ್ದ 60 mm ಇದೆ. ಅಟ್ 45 ಡಿಗ್ರಿ ಟು ವಿ ಪಿ, ಅಂದರೆ ಇಟ್ ಈಸ್ ಇನ್ಕ್ಲೈನ್ ಟು ವಿ ಪಿ ಆ್ಯಂಡ್ ಪ್ಯಾರಲಲ್ ಟು ಹೆಚ್ ಪಿ. ಸೊ ಇನ್ಕ್ಲೈನ್ ಟು ವಿ ಪಿ ಮತ್ತು ಪ್ಯಾರಲಲ್ ಟು ಹೆಚ್ ಪಿ ಅಂತ ಬಂದರೆ, ಸೊ ವಿ ಪಿ ಅಂದರೆ ನಮಗೆ ಗೊತ್ತಿದೆ ಎಕ್ಸ್ ವೈ ಲೈನ್ ಕೆಳಗಡೆ, ಹೆಚ್ ಪಿ ಅಂದರೆ ಎಕ್ಸ್ ವೈ ಲೈನು ಮೇಲ್ಗಡೆ ಅಂತ ಅರ್ಥ. ದ ಲೈನ್ ಈಸ್ 20 mm ಅಬೋವ್ ಹೆಚ್ ಪಿ ಆ್ಯಂಡ್ ಒನ್ ಆಫ್ ಇಟ್ಸ್ ಎಂಡ್ ಈಸ್ 30 mm ಇನ್ ಫ್ರಂಟ್ ಆಫ್ ವಿ ಪಿ ಅಂತ ಹೇಳಿದ್ದಾನೆ. ಸೊ ಇನ್ ಫ್ರಂಟ್ ಆಫ್ ವಿ ಪಿ ಅಂದರೆ ಫಸ್ಟ್ ನಾನು ವಿ ಪಿ ಲೈನ್ ಡ್ರಾ ಮಾಡ್ತೀನಿ. ಸೊ ಒನ್ ಆಫ್ ಇಟ್ಸ್ ಎಂಡ್ 30 mm ಇನ್ ಫ್ರಂಟ್ ಆಫ್ ವಿ ಪಿ ಆ್ಯಂಡ್ ಇಟ್ ಈಸ್ ರೈಟ್ ಪ್ರೊಫೈಲ್ ಪ್ಲೇನ್ ಅಂತ ಹೇಳಿದಾನೆ. ಹಾಗೆ ನಾನು ಲೆಫ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ 30 mm. ಸೊ ಒಂದು 30 mm ಡಿಸ್ಟೆನ್ಸಲ್ಲಿ, ಈ ಡಿಸ್ಟೆನ್ಸು 30 mm ಇರಬೇಕು. ಸೊ ಈ 30 mm ಡಿಸ್ಟೆನ್ಸಲ್ಲಿ ಆ ಲೈನ್ ಸ್ಟಾರ್ಟ್ ಆಗುತ್ತೆ, ರೈಟ್. 30 mm ಡಿಸ್ಟೆನ್ಸಿಂದ ಆ ಲೈನ್ ಸ್ಟಾರ್ಟ್ ಆಗಬೇಕು. ಸೊ ಎಷ್ಟು ಡಿಗ್ರಿ? 45 ಡಿಗ್ರಿ ಅಂತ ಹೇಳಿದ್ದಾನೆ. ಈ ಥರ ಒಂದು ಲೈನ್ ಹಾಕ್ಕೊಳ್ರಿ, ತುಂಬ ತಿನ್ನಾಗಿ ಹಾಕ್ಕೋಬೇಕು. ಸೊ ಇಲ್ಲಿಂದ 45 ಡಿಗ್ರಿಯಲ್ಲಿ, ಇಲ್ಲಿಂದ 45 ಡಿಗ್ರಿಯಲ್ಲಿ ಸೊ ನಾವೇನು ಮಾಡಬೇಕು, ಒಂದು ಲೈನ್ ಎಳಿಬೇಕು. 45 ಡಿಗ್ರಿ ನೀವು ಪ್ರೊಟ್ರಾಕ್ಟರ್ ಹಿಡ್ಕೊಂಡು 45 ಡಿಗ್ರಿ ಹಾಕ್ಕೊಂಡು, ಸೊ ಅಲ್ಲಿಂದ ಒಂದು ಲೈನ್ನ ಡ್ರಾ ಮಾಡಬೇಕು, ರೈಟ್. ಒಂದು ಲೈನ್ನ ಡ್ರಾ ಮಾಡಿ, ಇಲ್ಲಿ ಒಂದು ಸ್ಕ್ರೀನ್ ತುಂಬ ಚಿಕ್ಕದಾಗಿರೋದ್ರಿಂದ ಇಟ್ ಈಸ್ ಅನ್ಏಬಲ್ ಟು ಮೇಂಟೈನ್ 45 ಡಿಗ್ರಿ, ಬಟ್ ವಿ ಹ್ಯಾವ್ ಟು ಅಸ್ಯೂಮ್ ಇಟ್ ಈಸ್ 45 ಡಿಗ್ರಿ. ಯಾವುದು 45 ಡಿಗ್ರಿ? ಇದು, ಈ ಆ್ಯಂಗಲ್ಲು 45 ಡಿಗ್ರಿ ಇದೆ. ಕ್ಲಿಯರ್ ಅಲ್ವಾ? ಕಲರ್ ಚೇಂಜ್ ಆಯಿತಾ? ಈ ಲೈನ್, ರೈಟ್. ಈ ಲೈನ್ ಉದ್ದ ಎಷ್ಟಿದೆ? ಅವನು ಕೊಟ್ಟಿದ್ದಾನೆ, ಈ ಲೈನ್ ಉದ್ದ 60 mm ಇದೆ. ಈ ಲೈನ್ ಉದ್ದ 60 mm ಇದೆ. ಸೊ ಇದನ್ನು ನಾನು ಪಾಯಿಂಟ್ ಎ ಅಂತ ಮಾಡಿಕೊಂಡ್ರೆ, ಸೊ ಇದನ್ನು ನಾನು ಪಾಯಿಂಟ್ ಬಿ ಅಂತ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಿಮ್ಗೆ ಹೇಳಿದೆ, ಇಟ್ ಈಸ್ ವಿ ಪಿ ಅಂದರೆ ಟಾಪ್ ವ್ಯೂ. ಇದು ಕ್ಲಿಯರ್ ಅಲ್ವಾ? ಇಲ್ಲಿಂದ 30 mm ಡಿಸ್ಟೆನ್ಸಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಅಲ್ಲಿಗೆ ಒಂದು ಹಾರಿಜಾಂಟಲ್ ಲೈನ್ ಹಾಕ್ಕೊಡ್ರಿ. ಅಲ್ಲಿಂದ 45 ಡಿಗ್ರಿ ಇನ್ಕ್ಲೈಂಡಲ್ಲಿ ಒಂದು ಇನ್ಕ್ಲೈಂಡ್ ಲೈನ್ ಹಾಕ್ಕೊಡ್ರಿ. ಆ ಲೈನ್ ಉದ್ದ 60 mm ಇರಬೇಕು. ಒಂದು ಎಂಡನ್ನು ಪಾಯಿಂಟ್ ಎ ಅಂತ ಮಾಡ್ಕೊಡ್ರಿ, ಇನ್ನೊಂದು ಎಂಡನ್ನು ಪಾಯಿಂಟ್ ಬಿ ಅಂತ ಮಾಡ್ಕೊಡ್ರಿ. ಈಗ ನಾನು ಹೆಚ್ ಪಿ ಲೈನ್ನ ಡ್ರಾ ಮಾಡ್ತೀನಿ. ಸೊ ಹೆಚ್ ಪಿ ಏನು ಹೇಳಿದಾನೆ? ದ ಲೈನ್ ಈಸ್ 20 mm ಅಬೋವ್ ಹೆಚ್ ಪಿ ಅಂತ ಹೇಳಿದ್ದಾನೆ. ಸೊ ಅಂದರೆ ಇಲ್ಲಿಂದ 20 mm ಡಿಸ್ಟೆನ್ಸಲ್ಲಿ ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು, ರೈಟ್. ಅದರ ಡಿಸ್ಟೆನ್ಸ್ ಎಷ್ಟಿರಬೇಕು? 20 mm ಇರಬೇಕು. 20 mm, ರೈಟ್. ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ರಿ. ಸೊ ಇಲ್ಲಿಂದ ಅದು ಏನಿದೆ, ಪ್ಯಾರಲಲ್ ಟು ಹೆಚ್ ಪಿ ಅಂತಂದು ಪ್ರಾಬ್ಲಮಲ್ಲಿ ಹೇಳಿದ್ದಾನೆ. ಪ್ಯಾರಲಲ್ ಟು ಹೆಚ್ ಪಿ ಹೇಗೆ ಡ್ರಾ ಮಾಡೋದು? ಈಗ ಆಲ್ರೆಡಿ ನಾವೇನು ಈಗ ಡ್ರಾ ಮಾಡಿದ್ದೀವಿ ಅಲ್ವಾ ಲೈನನ್ನು, ಯಾವುದು ಇನ್ಕ್ಲೈನ್ ಲೈನ್ನ, ಅದನ್ನು ಜಸ್ಟ್ ನಾವು ಎಕ್ಸ್ಟೆಂಡ್ ಮಾಡೋಣ. ಸೊ ಈ ಪಾಯಿಂಟ್ ಎನ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಅಪ್ ಟು 20 mm ವರೆಗೂ. ಈ ಪಾಯಿಂಟ್ ಬಿನೂ ಸಹ ನಾನು ಎಕ್ಸಾಕ್ಟ್ 90 ಡಿಗ್ರಿ ಆ್ಯಂಗಲಲ್ಲಿ ಒಂದು ಸರ್ಟನ್ ಡಿಸ್ಟೆನ್ಸಲ್ಲಿ ಎಕ್ಸ್ಟೆಂಡ್ ಮಾಡ್ತೀನಿ. ಮಾಡಿಕೊಂಡು ಈ ಪ್ಯಾರಲಲ್ ಲೈನ್ ಏನಿದೆಯೋ, ಯಾವುದು 20 mm ಪ್ಯಾರಲೈನ್ ಸಿಕ್ಕಿದೆ ಅಲ್ವಾ, ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್ನ ನಾನು ಡ್ರಾ ಮಾಡ್ತೀನಿ. ಇಟ್ ಶುಡ್ ಬಿ ಇಂಟರ್ಸೆಕ್ಟ್ ವಿತ್ ದ ಪಾಯಿಂಟ್ ಬಿ. ಸೊ ಇದು ನೋಡಿ, ಪ್ಯಾರಲಲ್ ಟು ಹೆಚ್ ಪಿ, ಇನ್ಕ್ಲೈನ್ ಟು ವಿ ಪಿ ಆಯಿತು. ಕ್ಲಿಯರಾ? ಸೊ ಈಗ ನಾವು ಇದಕ್ಕೆ ಪಾಯಿಂಟ್ ಕೊಡೋಣ. ಇದು ಎ ಇಂದ ಬಂದಿದೆ, ಹಾಗಾಗಿ ಇದಕ್ಕೆ ನಾನು ಎ ಡ್ಯಾಶ್ ಅಂತ ಕೊಡ್ತೀನಿ. ಇದು ಬಿ ಇಂದ ಬಂದಿದೆ, ಇದಕ್ಕೆ ನಾನು ಬಿ ಡ್ಯಾಶ್ ಅಂತ ಕೊಡ್ತೀನಿ. ಇದು ಹೆಚ್ ಪಿ ಆಗಿರೋದ್ರಿಂದ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಎ ಫ್ರಂಟ್ ವ್ಯೂ. ಕ್ಲಿಯರ್ ಅಲ್ವಾ? ಸೊ ಈಗ ಏನಾಗಿದ್ದಾನೆ, ದ ಒನ್ ಎಂಡ್ ಈಸ್ 20 mm ಫ್ರಮ್ ದ ರೈಟ್ ಪ್ರೊಫೈಲ್ ಪ್ಲೇನ್ ಅಂತ ಹೇಳಿದಾನೆ. ಇಲ್ಲಿ ರೈಟ್ ಪ್ರೊಫೈಲ್ ಪ್ಲೇನ್ ಅಂದರೆ ಯಾವುದು? ಪಾಯಿಂಟ್ ಬಿ ಏನಿದೆ ಅಲ್ವಾ, ಈ ಪಾಯಿಂಟ್ ಬಿ ಇಂದ ಇಲ್ಲಿಂದ ಡಿಸ್ಟೆನ್ಸ್ 20 mm ಒಂದು ಲೈನ್ನ ನಾವು ಡ್ರಾ ಮಾಡ್ಕೋಬೇಕು. ಇದು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಲೈನ್ ಆಗಿ ಆ್ಯಕ್ಟ್ ಆಗುತ್ತೆ. ಎಕ್ಸ್ ಡ್ಯಾಶ್ ಕೆಳಗಿಂದು ವೈ ಡ್ಯಾಶ್.
ಕ್ಲಿಯರ್ ಅಲ್ವಾ? ಸೊ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ, ಎಷ್ಟು ಕೊಟ್ಟಿದ್ದಾನೆ, 20 mm ಕೊಟ್ಟಿದ್ದಾನೆ, 20 mm, ರೈಟ್? ಸೊ ಈಗೇನು ಮಾಡಬೇಕು, ಸೊ ನಾವು ಲೈನ್ ಎ ಮತ್ತು ಲೈನ್ ಬಿ ಇಂದ ಏನು ಲೈನ್ಸ್ ಬಂದಿದ್ದಾವಲ್ವಾ, ಲೈನ್ ಎ ಇಂದ ಲೈನ್ ಬಂದಿದೆ, ಇದನ್ನ ಪಾಯಿಂಟ್ ಎ ಇಂದ ಒಂದು ಪ್ಯಾರಲ್ ಲೈನ್ ಹೇಳ್ಕೊಡ್ರಿ. ಸಾರಿ, ಇದಕ್ಕಿಂತ ಮೊದಲೇ ವಿ ಹ್ಯಾವ್ ಟು ಡ್ರಾ ಇನ್ಕ್ಲೈನ್ಡ್ ಲೈನ್, ವಿ ಹ್ಯಾವ್ ಟು ಡ್ರಾ ಇನ್ಕ್ಲೈನ್ಡ್ ಲೈನ್ ಅಬೋವ್ ದ 45 ಡಿಗ್ರಿ. ಟಾಪ್ ವ್ಯೂ ಯಾವುದಿದೆ, ಈ ಸೈಡ್ ಇದೆ. ಈ ಟಾಪ್ ವಿವಿಗೆ ಆಪೋಸಿಟ್ ಆಗಿ 45 ಡಿಗ್ರಿ ಆ್ಯಂಗಲಲ್ಲಿ ಒಂದು ಲೈನ್ ಡ್ರಾ ಮಾಡಿಕೊಡ್ರಿ. ಇದು ಡ್ರಾ ಮಾಡ್ಕೊಂಡ್ಮೇಲೆ ಟಾಪ್ ವ್ಯೂ ಆಪೋಸಿಟ್ ಡ್ರಾ ಮಾಡ್ಕೊಂಡ್ಮೇಲೆ ಸೊ ನಾವೇನು ಮಾಡೋಣ, ಪಾಯಿಂಟ್ ಎ ಇಂದ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಿ, ಇಟ್ ಶುಡ್ ಬಿ ಇಂಟರ್ಸೆಕ್ಟ್ ವಿತ್ ದ ಇನ್ಕ್ಲೈನ್ ಲೈನ್. ದೆನ್ ಪಾರ್ಟ್ ಬಿ ಇಂದ ಒಂದು ಲೈನ್ ಡ್ರಾ ಮಾಡಿ, ಇಟ್ ಶುಡ್ ಬಿ ಇಂಟರ್ಸೆಕ್ಟ್ ವಿತ್ ದ ಇನ್ಕ್ಲೈನ್ ಲೈನ್. ದೆನ್ ಫ್ರಂಟ್ ವ್ಯೂವಿಂದ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡಿ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸಲ್ಲಿ. ಈಗ ಟಾಪ್ ವ್ಯೂವಿಂದ ಪಾಯಿಂಟ್ ಎ ಇಂದ ಲೈನ್ ಇಂಟರ್ಸೆಕ್ಟ್ ಆಗಿದೆಯಲ್ವಾ, ಆ ಇಂಟರ್ಸೆಕ್ಟ್ ಲೈನ್ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿ, ಇಲ್ಲೊಂದು ಪಾಯಿಂಟ್ ಸಿಕ್ತು. ಪಾಯಿಂಟ್ ಬಿ ಇಂದ ಲೈನ್ ಡ್ರಾ ಮಾಡಿ, ಇಲ್ಲಿ ಸಹ ಒಂದು ನಿಮಗೆ ಪಾಯಿಂಟ್ ಸಿಕ್ತು. ಕ್ಲಿಯರ್ ಅಲ್ವಾ? ಇಲ್ಲಿ ನಮಗೆ 2 ಪಾಯಿಂಟ್ ಸಿಕ್ಕಿದೆ. ಯಾವ್ಯಾವುದು ಪಾಯಿಂಟು, ಸೊ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಮತ್ತು ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ. ಈ 2 ಪಾಯಿಂಟನ್ನು ನಾವೇನು ಮಾಡಬೇಕು, ಜಾಯಿನ್ ಮಾಡೋಣ. ಸೊ ಜಾಯಿನ್ ದೀಸ್ 2 ಪಾಯಿಂಟ್ಸ್. ಕ್ಲಿಯರಾ? ಸೊ ಈಗ ಇದು ಎ ಇಂದ ಬಂದಿದೆ, ಹಾಗಾಗಿ ಇದಕ್ಕೆ A" ಅಂತ ಕೊಡ್ತೀನಿ. ಸೊ ಈ ಲೈನು ಬಿ ಇಂದ ಬಂದಿದೆ, ಇದಕ್ಕೆ B" ಅಂತ ಕೊಡ್ತೀನಿ. ಸೊ ಇದು ಸೈಡ್ ವ್ಯೂ.